ಸ್ವತಃ ಹನುಮಂತನೇ ಹಂಪಿಯಲ್ಲಿ ಒಂದು ದೇವಸ್ಥಾನವನ್ನ ಕಟ್ಟಿದ್ದಾರೆ ಅಂದ್ರೆ ನಂಬ್ತೀರಾ? ಈ ಕತೆ ಕೇಳಿ ತಿಳಿಯುತ್ತೆ. ರಾಮ ರಾವಣರ ಯುದ್ಧದ ನಂತರ ಸಹಾಯ ಮಾಡಿದ ಎಲ್ಲರಿಗೂ ಏನಾದರೂ ಕೇಳಿಕೊಳ್ಳುವಂತೆ ತಿಳಿಸ್ತಾರೆ ಶ್ರೀರಾಮ. ಅದರಂತೆ ವಾನರ ಸೇನೆ ತಮಗೆ ಬೇಕಾದ್ದನ್ನ ಕೇಳಿಕೊಳ್ತಾರೆ. ಮುಂದಿನ ಸರದಿ ಹನುಮಂತನದ್ದು. ಅಂಜನಿ ಪುತ್ರ ತನಗೇನು ಬೇಡವೆಂದು ವಿನಮ್ರತೆಯಿಂದ ಹೇಳಿದ್ರು. ಸೀತೆಯನ್ನ ಹುಡುಕಿದ ಕಾರಣಕ್ಕೆ ಏನಾದರೂ ಕೇಳಲೇಬೇಕೆಂದು ಒತ್ತಾಯ ಮಾಡ್ತಾರೆ ಶ್ರೀರಾಮ. ಒಂದು ಕ್ಷಣ ಯೋಚಿಸಿದ ಅಂಜನಿ ಪುತ್ರ ತನ್ನದೇ ಆದ ಒಂದು ದೇವಾಲಯವನ್ನ ಮತ್ತೆ ದೇವರನ್ನ ನೀಡುವಂತೆ ಕೇಳಿ ಆ ದೇವರನ್ನ ಪ್ರಾರ್ಥಿಸಿ ಮತ್ತಷ್ಟು ಬಲವನ್ನ ಪಡೆಯುವುದು ಅವರ ನಿರ್ಧಾರವಾಗಿತ್ತು. ಅದಕ್ಕುತ್ತರಿಸಿದ ಶ್ರೀರಾಮ, ನಿನ್ನ ಈ ಅಭಿಲಾಷೆಯನ್ನ ಶಿವ ಈಡೇರಿಸ್ತಾರೆ ಅಂತ ಹೇಳಿ ಕಳಿಸ್ತಾರೆ. ಅದರಂತೆ ಶಿವನನ್ನ ಒಲಿಸಿಕೊಳ್ಳೋಕೆ ತಪಸ್ಸನ್ನ ಆಚರಿಸಿ ಶಿವ ಕೂಡ ಪ್ರಕಟಗೊಂಡು ಹನುಮಂತನ ಆಸೆಯನ್ನ ಈಡೇರಿಸಲು ವೀರಭದ್ರನ ಬಳಿ ಕೇಳುವಂತೆ ದಾರಿ ತೋರಿಸ್ತಾರೆ. ಶಿವನ ಮಾತಿನಂತೆ ಕೇಸರಿ ನಂದನ ಈಗಿನ ಹಂಪಿಯ ಬಳಿ ವೀರಭದ್ರ ಸ್ವಾಮಿಯ ಕುರಿತು ತಪ ಮಾಡಲು ಶುರು ಮಾಡ್ತಾರೆ. ಒಂದಷ್ಟು ಕಾಲಗಳ ನಂತರ ವೀರಭದ್ರ ಹನುಮಂತನ ಮುಂದೆ ಪ್ರತ್ಯಕ್ಷವಾಗ್ತಾರೆ.